ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರೋಸ್ ವೆಲ್ತ್ ವರ್ಡ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಿಫ್ಟಿ ಯಸ್ಟರ್ಡೇ ಸ್ಟ್ರಾಂಗ್ ರಿಕವರಿ ಕೊಡ್ತು, ಬಟ್ ಇವತ್ ರಿಕವರಿ ಕಂಟಿನ್ಯೂ ಆಯ್ತಾ? ಮಾರ್ಕೆಟ್ ಯಾಕೆ ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸ್ ಆಯ್ತು? ಕ್ರೂಡ್ ಆಯಿಲ್ $93 ಮೇಲೆ ಮತ್ತೆ US ಬಾಂಡ್ ಈಲ್ಡ್ಸ್ ಪ್ರೆಷರ್ ಅಥವಾ ಇವತ್ ಮಾರ್ಕೆಟ್ ಮೇಲೆ ಏನ್ ಇಂಪ್ಯಾಕ್ಟ್ ಮಾಡಿದೆ? ಬನ್ನಿ ಇವತ್ತಿನ ಕಂಪ್ಲೀಟ್ ಪೋಸ್ಟ್ ಮಾರ್ಕೆಟ್ ಅನಲೈಸಿಸ್ ಏನೇನಂತ ನೋಡೋಣ. ಸೊ ವಿಲ್ ಕಮ್ ಟು ಮಾರ್ಕೆಟ್ ಕ್ಲೋಸ್. ಎಷ್ಟಕ್ಕೆ ಮಾರ್ಕೆಟ್ ಕ್ಲೋಸ್ ಆಯ್ತು ಇವತ್ತು ಅಂತ ನೋಡೋದಾದ್ರೆ, ಆಲ್ರೆಡಿ ವಿ ನೋ ದಟ್ ಮಾರ್ಕೆಟ್ ವಾಸ್ ಕ್ಲೋಸ್ಡ್ ಅರೌಂಡ್ 24,239 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ದಿಸ್ ಇಸ್ ಆಫ್ಟರ್ ಕ್ಲೋಸಿಂಗ್ ಆಫ್ಟರ್ ಸೆಷನ್. ಇದನ್ನ ನಾನು ಎವ್ರಿ ಡೇ ಹೇಳ್ತೀನಿ, ಬಿಕಾಸ್ ಮಾರ್ಕೆಟ್ ಕ್ಲೋಸ್ ಆಗೋದು 3 ಗಂಟೆ 15 ನಿಮಿಷ ಕ್ಯಾಂಡಲ್ಗೆ. ಸೊ ಅದಾದ್ಮೇಲೆ 10 ಮಿನಿಟ್ಸ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂತ ನಮಗೆ ಗೊತ್ತಾಗಲ್ಲ, ಬಿಕಾಸ್ ಆಫ್ ದಿಸ್ ಕ್ಲೋಸಿಂಗ್ ಆಪ್ಷನ್ ಸೆಷನ್. ಅದಾದ್ಮೇಲೆ ಮಾರ್ಕೆಟ್ 24,239 ರೇಂಜ್ ಅಲ್ಲಿ ಆಲ್ಮೋಸ್ಟ್ ಫ್ಲಾಟ್ ಅಂದ್ರೆ 0.02% ಗೇನ್ ಜೊತೆ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಅಂದ್ರೆ 0.03% ಗೇನ್ ಅಲ್ಲಿ ಕ್ಲೋಸ್ ಆಗಿದೆ. ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಸ್ಟರ್ಡೇ 7 ಸೆಷನ್ ಲೂಸಿಂಗ್ ಸ್ಟ್ರೀಕ್ ಬ್ರೇಕ್ ಆಗಿತ್ತು, ಬಟ್ ಇವತ್ತು ಮಾರ್ಕೆಟ್ ರಿಕವರಿ ಕಂಟಿನ್ಯೂ ಮಾಡೋಕೆ ಸ್ಟ್ರಗಲ್ ಆಯ್ತು. ನೋಡೋಣ, ವೈ ವಾಸ್ ಮಾರ್ಕೆಟ್ ಅಂಡರ್ ಪ್ರೆಷರ್? Again, the same crude oil and US bond yields and geopolitical tension sector performance. US bond yields ಅಲ್ಲಿ ನೋಡೋದಾದ್ರೆ, yield rebound ಆಗಿದ್ರಿಂದ ಗ್ಲೋಬಲ್ ಇನ್ವೆಸ್ಟರ್ ಕಾಶಿಯಸ್ ಆಗಿದ್ದಾರೆ. ಎಮರ್ಜಿಂಗ್ ಮಾರ್ಕೆಟ್ ಮೇಲೆ ಪ್ರೆಷರ್ ಕಂಟಿನ್ಯೂ ಆಗ್ಬಹುದು. ಅಂಡ್ ಜಿಯೋಪೊಲಿಟಿಕಲ್ ಅಂಡ್ ಮಿಡಲ್ ಈಸ್ಟ್, ಎಸ್ಪೆಷಲಿ US ಇರಾನ್ ಟೆನ್ಷನ್ಸ್ ಕ್ರೂಡ್ ಆಯಿಲ್ ಸಪ್ಲೈ ಕನ್ಸರ್ನ್ ಇನ್ಕ್ರೀಸ್ ಮಾಡ್ತಾ ಇದೆ. ಅದಕ್ಕೆ ಮಾರ್ಕೆಟ್ ಅಲ್ಲಿ ಅಗ್ರೆಸಿವ್ ಬಾಯಿಂಗ್ ಬರದೆ ಕಾಶಿಯಸ್ ಸೆಂಟಿಮೆಂಟ್ ಕಂಟಿನ್ಯೂ ಆಯ್ತು ಅಂತ ಹೇಳ್ಬೋದು. ಅಂಡ್ ವಿಲ್ ಕಮ್ ಟು ದ ಸೆಕ್ಟರ್ ಪರ್ಫಾರ್ಮೆನ್ಸ್. ಸೆಕ್ಟರ್ ವೈಸ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು. IT ಸೆಕ್ಟರ್ ಅರೌಂಡ್ 0.5% ಡಿಕ್ಲೈನ್ ಆಯ್ತು, ವೈಲ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅರೌಂಡ್ 0.7% ಗೇನ್ ಮಾಡಿದೆ. ಓವರ್ ಆಲ್ ಮಾರ್ಕೆಟ್ ಬ್ರೆತ್ ಮಿಕ್ಸ್ಡ್ ಇತ್ತು ಇವತ್ತು. ಓಕೆ, ವಿಲ್ ಕಮ್ ಟು ಮೈ ಫೇವರೇಟ್ ಪಾರ್ಟ್, ವೈ ಸೆಕ್ಷನ್. ಸೊ ಈ ಮಾರ್ಕೆಟ್ ಅಲ್ಲಿ ನಮಗೆ ಟ್ರೇಡ್ ಎಲ್ಲಿ ಸಿಕ್ತು ಅನ್ನೋದನ್ನ ನೋಡಕ್ಕೆ ನಮಗೆ ಹೆಲ್ಪ್ ಮಾಡೋದೇ ಆಪ್ಷನ್ ಚೈನ್. ಸೊ ವಿಲ್ ಸಿ ಆಪ್ಷನ್ ಚೈನ್ ಏನಾಯ್ತು, OY ಡಾಟಾ ಏನ್ ಹೇಳ್ತಾ ಇದೆ, ಎಲ್ಲಿ ಕಾಲ್ ರೈಟಿಂಗ್ ಇದೆ, ಎಲ್ಲಿ ಪುಟ್ ರೈಟಿಂಗ್ ಇದೆ, ಮತ್ತು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಫಾರ್ಮ್ ಆಗಿದೆ ಅಂತ ಚಾರ್ಟ್ ಅಲ್ಲಿ ನೋಡಿ ಡಿಸೈಡ್ ಮಾಡೋಣ. ದಿಸ್ ಇಸ್ ದ ಚಾರ್ಟ್, ಆಪ್ಷನ್ ಚೈನ್ ಚಾರ್ಟ್. ನೀವು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಟೈಮ್ ನೋಡ್ಬೋದು 9 ಗಂಟೆ 20 ನಿಮಿಷ 48 ಸೆಕೆಂಡಿಗೆ ನಾನು ಸ್ಕ್ರೀನ್ ಶಾಟ್ ತಗೊಂಡಿರೋದು ಲೈವ್ ಡಾಟಾ ಅದಿದು. ಸೊ ಇಲ್ಲಿ ನೋಡ್ತಿರ್ಬೋದು, ಮಾರ್ಕೆಟ್ ಈಸ್ ಟ್ರೇಡಿಂಗ್ ಅರೌಂಡ್ 24,229 ಅಂದ್ರೆ 250 ಮತ್ತೆ 200 ಮಿಡಲ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಮಾರ್ಕೆಟ್. ಸೊ ನನಗೆ ಇಲ್ಲಿ ಒಂದ್ ಕನ್ಫರ್ಮ್ ಆಗತ್ತೆ, ಇನ್ ಕೇಸ್ ಏನಾದ್ರು, ಬಿಕಾಸ್ 300 ಗೆ ಹಿಯರ್ ಫ್ರಮ್ ಕಾಲ್ ಸಪೋರ್ಟ್ ಅಂದ್ರೆ ರೆಸಿಸ್ಟೆನ್ಸ್ ಹತ್ರ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಇಲ್ಲಿ ಮಾರ್ಕೆಟ್ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ಡೌನ್ ಅಂದ್ರೆ 200 ಗೆ ಶಿಫ್ಟಿಂಗ್ ಇತ್ತು. ಇಲ್ಲಿ ಸ್ಟ್ರಾಂಗ್ ಇದ್ರು 200, ಬಟ್ ಸ್ಟಿಲ್ ದೀಸ್ 24,200 ಇಸ್ ವೆರಿ ಸ್ಟ್ರಾಂಗ್. ನೀವು ನೋಡ್ಬೋದು ಡಾಟಾ ಕಂಪ್ಯಾರಿಟಿವ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂಡ್ ವಾಲ್ಯೂಮ್ ನೋಡಿದ್ರೆ, ಸಪೋರ್ಟ್ ಸೈಡ್ ಅಲ್ಲಿ ಮೂರೂನು ಏನಿದ್ವು ತುಂಬಾನೇ ಸ್ಟ್ರಾಂಗ್ ಇದ್ವು. ಹಾಗಾಗಿ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಕೆಳಗಡೆ ಬಂದ್ರೆ, ಅಂದ್ರೆ ಮಾರ್ಕೆಟ್ ಟ್ರೇಡ್ ಆಗ್ತಿದ್ದು 24,230 ರೇಂಜ್ ಅಲ್ಲಿ. ಇನ್ ಕೇಸ್ ಮಾರ್ಕೆಟ್ ಕಮ್ ಟು ದಿಸ್ ಪಾಯಿಂಟ್ ಅಂದ್ರೆ 24,200 ನಿಯರ್ ಏನಾದ್ರು ಬಂದ್ರೆ ಮಾರ್ಕೆಟ್, ನಾವ್ ಇಲ್ಲಿಂದ ಒಂದು ಕಾಲ್ ತಗೋಬಹುದು. ಬಿಕಾಸ್ ಸಪೋರ್ಟ್ ಏನಾದ್ರೂ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ನ ಮೇಲ್ ಎತ್ತುತ್ತಾರೆ. ಬಿಕಾಸ್ ಅವ್ರ ಕೆಲ್ಸನೇ ಸಪೋರ್ಟ್ ನ ಮಾಡಿ ಮಾರ್ಕೆಟ್ ನ ಮೇಲ್ ಪುಷ್ ಮಾಡೋದೇ ಸಪೋರ್ಟ್ ದವ್ರ ಕೆಲಸ. ಸೊ ಹಾಗಾಗಿ ಮಾರ್ಕೆಟ್ ಏನಾಗತ್ತೆ 200 ಗೆ ಬಂದ್ರೆ ಮಾರ್ಕೆಟ್ ಮೇಲೆ ಬರುತ್ತೆ ಅಂತ ನಾನು ಕಾಲ್ ನ ಕೊಡ್ತೀನಿ. ಸೊ ನೀವ್ ನೋಡ್ಬೋದು, ನೆಕ್ಸ್ಟ್ ಡಾಟಾ ನಾನು ನಿಮ್ಗೆ ತೋರಿಸ್ತೀನಿ. ಅಂಡ್ ಚಾರ್ಟ್ ಅಲ್ಲಿ ಕೂಡ ಐ ವಿಲ್ ಶೋ ಯು. ಇಲ್ಲಿ ಚಾರ್ಟ್ ಅಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಆಲ್ಮೋಸ್ಟ್ 1 ಮಿನಿಟ್ ಅಲ್ಲಿ ನೋಡಿದ್ರೆ, 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಯು ಗೈಸ್. ಐ ವಿಲ್ ಶೋ ಯು. ಓಕೆ, ಹಿಯರ್ ಅಂದ್ರೆ ಎಕ್ಸಾಕ್ಟ್ ನಾನ್ ಕೊಟ್ಟಿರೋದು ಕ್ಯಾಂಡಲ್ 9 ಗಂಟೆ 20 ನಿಮಿಷಕ್ಕೆ. ಮಾರ್ಕೆಟ್ ಇಸ್ ನಿಯರ್ 24,210 ಗೆ. ಸೊ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇಲ್ಲಿ ಕೆಳಗಡೆ ಅಂದ್ರೆ 200, 210, 25 ಅಂದ್ರೆ ಆನ್ ಅನ್ ಅವರೇಜ್ ನಿಯರ್ 25 to 210 ಒಳಗಡೆ ಏನಾದ್ರು ಬಂದ್ರೆ ಇಲ್ಲಿಂದ ನಾವು ಒಂದು ಕಾಲ್ ತಗೋಬಹುದು. ಅಂಡ್ ಮೈ ಎಕ್ಸಿಟ್ ಪಾಯಿಂಟ್ ವಿಲ್ ಬಿ 24,260. ಯಾಕಂದ್ರೆ ಮಾರ್ಕೆಟ್ 200 ತುಂಬಾನೇ ಸ್ಟ್ರಾಂಗ್ ಇರೋದ್ರಿಂದ, ಬ್ರೇಕ್ ಆಗೋ ಚಾನ್ಸಸ್ ಕಡಿಮೆ ಇದ್ದಿದ್ರಿಂದ ಕಾಲ್ ನ ಕೊಟ್ಟೆ. ಸೊ ಮಾರ್ಕೆಟ್ ಇಲ್ಲಿನೇ ಪುಷ್ ಅಪ್ ಆಗಿ ಮೇಲ್ ಹೋಯ್ತು, 10 ಪಾಯಿಂಟ್ 20 ಪಾಯಿಂಟ್ ಮೂವ್ ಆಗಿ ಅಗೇನ್ ಕಮ್ ಟು ದ ಸೇಮ್ ಪಾಯಿಂಟ್. ಅಂಡ್ ಮಾರ್ಕೆಟ್ ಆಲ್ಮೋಸ್ಟ್ ಟಾರ್ಗೆಟ್ ನ ಕೊಡ್ತು ಬೆಳಿಗ್ಗೆನೆ 10 ಗಂಟೆ ಒಳಗೆ.
ಸೊ ನೀವು ನೋಡ್ಬೋದು ಯಾಕೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತು ಅಂತ ನೋಡೋದಾದ್ರೆ, ಐ ವಿಲ್ ಶೋ ಯು ಒನ್ ಮೋರ್ ಚಾರ್ಟ್. ನೀವು ನೋಡ್ಬೋದು, ದಿಸ್ ಇಸ್ 920 ಚಾರ್ಟ್ ಅಂಡ್ ದಿಸ್ ಇಸ್ 9:39 ಚಾರ್ಟ್, ಅಂದ್ರೆ 9:40 ಚಾರ್ಟ್. ಇಲ್ಲಿ ನೀವು ನೋಡ್ಬೋದು ಡಾಟಾ, ಅವಾಗ್ಲೇ ಡಾಟಾ ಇಸ್ ಶಿಫ್ಟಿಂಗ್ ಟುವರ್ಡ್ಸ್ ಬಾಟಮ್ ಇತ್ತು. ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟ್ರಾಂಗ್ ಆಗಿದ್ದಾರೆ. ಲೈಕ್ ಅವಾಗ್ಲೇ ಚಾರ್ಟ್ ಕಂಪೇರ್ ಮಾಡಿದ್ರೆ, I will show you here. You can see data is shifting towards bottom, but in this chart I will show you. ಇಲ್ಲಿ 200 ಗೆ ಆಲ್ರೆಡಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದಾರೆ ಸಪೋರ್ಟ್ ದವರು. ಸೊ 200 ದವ್ರು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ 940 ಇಂದ ಮಾರ್ಕೆಟ್ ಸ್ಟ್ರೇಟ್ ಅವೇ ಮೇಲ್ ಬಂದಿದೆ. ಸೊ ಇಟ್ ಆಲ್ಮೋಸ್ಟ್ ನನ್ ಟಾರ್ಗೆಟ್ ಗೆ ಬಂದಿದೆ 160ಗೆ, ಸಾರಿ 260ಗೆ. This is the trade I have catched today, and after that market na observe madak agilla, to be frank, because today is a festival of Vara Mahalakshmi Habba irodrinda market na analyze madak agilla. Adadmele telegram channel alli na yavade post annu kottilla. So this is what I have analyzed today. Adadmele market ನಾನು observe ಮಾಡಿರೋ ಪ್ರಕಾರ 270 ಇಂದ ಡೌನ್ ಬಂತು. ಅದಾದ್ಮೇಲೆ ಫ್ಲಾಟ್ ರೇಂಜ್ ಅಲ್ಲಿ ಕ್ಲೋಸ್ ಆಯ್ತು. ಯಾಕೆ ಕ್ಲೋಸ್ ಆಯ್ತು ಅನ್ನೋದನ್ನ ರೀಸನ್ ಹೇಳಿದೀನಿ ಆಲ್ರೆಡಿ. ಅಂಡ್ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಮಾರ್ಕೆಟ್. ಅಂಡ್ ಮಂಡೆಗೆ, ಅಂದ್ರೆ ಮಂಡೆಗೆ ಏನೇನ್ ಮಾರ್ಕೆಟ್ ನೋಡ್ಬೋದು ಅಂದ್ರೆ, ಯಾವ್ಯಾವ ಸಪೋರ್ಟ್ ಆಗಿ ಯಾವ್ಯಾವ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ, ನಿಫ್ಟಿ 24,300 and 350 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ. ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ 50 ಅಂದ್ರೆ 24,250 ರೇಂಜ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ 300 is our first resistance, 350 is our second resistance ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ 300 ಗೆ ಬಂದು ಕೆಳಗಡೆ ಬಂದಿದೆ. ಅದಾದ್ಮೇಲೆ ಮಾರ್ಕೆಟ್ ಅಟೆಂಪ್ಟ್ ಮಾಡ್ತು ಮೇಲ್ಗಡೆ ಸ್ಟ್ರಾಂಗ್ ಆಗಿ ರ್ಯಾಲಿ ಕೊಡಕ್ಕೆ, ಡ್ಯೂ ಟು ಸಮ್ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಆಗಿರ್ಬೋದು, ಸೆಲ್ಲಿಂಗ್ ಪ್ರೆಷರ್ ಇಂದ ಮಾರ್ಕೆಟ್ ಇದೇ ರೇಂಜ್ ಅಲ್ಲಿನೇ ಕ್ಲೋಸ್ ಆಯ್ತು ಇವತ್ತು. ಸೊ ಇನ್ ಕೇಸ್ ಏನಾದ್ರೂ ಮಂಡೆಗೆ 300 ಬ್ರೇಕ್ ಆದ್ರೆ ನೆಕ್ಸ್ಟ್ ಲೆವೆಲ್ ನ ನಾವು ನೋಡ್ಬೋದು. ಅಂಡ್ ದಿಸ್ ಈಸ್ ದ ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಫಾರ್ ಮಂಡೇ ಮಾರ್ಕೆಟ್. ಅಂಡ್ ವಿಲ್ ಕಮ್ ಟು ಸಪೋರ್ಟ್ ಪಾರ್ಟ್ ಅಂತ ನೋಡೋದಾದ್ರೆ, ಸಪೋರ್ಟ್ ಮಂಡೆಗೆ ಏನೇನಾಗತ್ತೆ ಅಂತ ನೋಡೋದಾದ್ರೆ, ಅಂಡ್ ಫಸ್ಟ್ ಇಮಿಡಿಯೇಟ್ ಸಪೋರ್ಟ್ ಬಂದ್ಬಿಟ್ಟು ದಟ್ ಈಸ್ 200 ರೇಂಜ್. ಅದಾದ್ಮೇಲೆ 200 ಏನಾದ್ರು ಬ್ರೇಕ್ ಆಗಿ ಸಸ್ಟೈನ್ ಆದ್ರೆ ಡೆಫಿನೆಟ್ಲಿ 100 ಮತ್ತೆ 24,000 ನಾವು ನೋಡ್ತೀವಿ. ಯಾಕಂದ್ರೆ ಹೆವಿ ಸೆಲ್ಲಿಂಗ್ ಪ್ರೆಷರ್ ಬಂದ್ರು ಬರ್ಬೋದು ಮಾರ್ಕೆಟ್ ಅಲ್ಲಿ, ಬಿಕಾಸ್ ಸ್ಟ್ರಾಂಗ್ ರಿಕವರಿ ಕೊಟ್ಟಿದೆ. ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಏನಾದ್ರೂ ಜಿಯೋ ಪೊಲಿಟಿಕಲ್ ಟೆನ್ಷನ್ ಅಥವಾ ಸೆಲ್ಲಿಂಗ್ ಪ್ರೆಷರ್ ಇಂದ ಕೆಳಗಡೆ ಬಂದು 200 ಕೆಳಗಡೆ ಏನಾದ್ರೂ ಸಸ್ಟೈನ್ ಆದ್ರೆ ಡೆಫಿನೆಟ್ಲಿ 24,100 to 24,000 ನಾವು ನೋಡಬಹುದು. ದೀಸ್ ಆರ್ ಮೇಜರ್ ಇಂಪಾರ್ಟೆಂಟ್ ಸಪೋರ್ಟ್ ಆನ್ ಮಂಡೇ ಮಾರ್ಕೆಟ್. ಸೊ ಓವರ್ ಆಲ್ ಎಸ್ಟರ್ಡೇ ರಿಕವರಿ ಬಂದ್ರು, ಇವತ್ ಮಾರ್ಕೆಟ್ ಕನ್ಫರ್ಮೇಶನ್ ಕೊಡ್ಲಿಲ್ಲ. ಕ್ರೂಡ್ ಆಯಿಲ್, ಬಾಂಡ್ ಡೀಲ್ಸ್ ಮತ್ತೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಂಟಿನ್ಯೂ ಆಗಿರೋದ್ರಿಂದ ಮಾರ್ಕೆಟ್ ಕಾಶಿಯಸ್ ಆಗಿದೆ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ ಮತ್ತು ಆಪ್ಷನ್ ಚೈನ್ ನೀವು ಕಲಿಬೇಕಾ, ಇಂಟ್ರೆಸ್ಟ್ ಇದೆಯಾ, ಕಮೆಂಟ್ ಲರ್ನ್ ಅಂತ ಮಾಡಿ. ಐ ವಿಲ್ ಗೈಡ್ ಯು. ನಾನ್ ನನ್ನ ಟೆಲಿಗ್ರಾಮ್ ಚಾನಲ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದೋಸ್ ಸ್ಟಿಲ್ ಹೂ ಆರ್ ನಾಟ್ ಎಟ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್, ಕೈಂಡ್ಲಿ ಜಾಯಿನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾಪಿ ವೀಕೆಂಡ್ ಟು ಆಲ್.